be a good listener before you speak. Then learn to work in a team. 1 plus 1, why only 2? Why not 1,000? It can be 1,000. Alva? But if you have that synergy. Then ಲಾಸ್ಟ್ಲಿ ಏನಪ್ಪ ಅಂದರೆ ಒಂದು ಯಾರೋ ಒಬ್ಬ ನೋಡ್ತೀರಾ ನೀವು ಈ ಮನೆ ಪಕ್ಕದವನು ಅವಳ ದೊಡ್ಡ ಮರನ ಕಡಿತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್, ಬಿಕಾಸ್ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್. ಆಲ್ ದಟ್ ಇಯರ್ಸ್ ಟೇಕನ್ ಅನ್ಕೊಳ್ಳಿ. ಅವನು ಮಾಡ್ತಾ ಇರ್ತಾನೆ, ಗೊತ್ತಿರೋಲ್ಲ, ಸಿಟಿ ಅವ್ರು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್, ಸಾರಿ, ಓಕೆ, ಮಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಬೆಳಿಗ್ಗೆ ಸಾಯಂಕಾಲದವರೆಗೂ 1 ಇಂಚು ಹೋಗಿರೋಲ್ಲ. ನಮ್ಮ ರವಿ ಅಂತವ್ರು ಯಾರೋ ಹೋಗ್ತಾ ಇರ್ತೀವಿ, ಏನು ರೀ ಮಾಡ್ತಾ ಇದ್ದೀರಾ? ಬೆಳಿಗ್ಗೆಯಿಂದ ಹೌದು ಸರ್ ಪರ್ಮಿಷನ್ ತಗೊಂಡಿದ್ದೀನಿ, ನೋಡೋಣ ನಾನೇ ನನ್ನ ಶಕ್ತಿ ಎಷ್ಟಿದೆ ಅಂತ ನಾನು ಬಿಡ್ತಾ ಇದ್ದೀನಿ ಸರ್. ಹೌದಾ, ಯಾಕೆ ಬೆಳಗ್ಗಿನ ಸಾಯಂಕಾಲದವರೆಗೂ ಬಿಡ್ತೇನೆ? ಹೌದು ಸರ್. ಇಲ್ಲ, ವೈ ಡೋಂಟ್ ಯು ಸ್ವಲ್ಪ ಶಾರ್ಪನ್ ಮಾಡ್ಸೋಕ್ಕಿಲ್ವಲ್ರಿ ಇದನ್ನ ಯಾಕಂದ್ರೆ ಕೊಡಲಿ, ನಾನು ಮಚ್ಚಿನೋ ಕೊಡಲಿ, ಟೈಮ್ ಇಲ್ಲ ಸರ್ ನನಗೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್. ಇನ್ಸ್ಟೆಡ್ ಆಫ್ ಶಾರ್ಪನಿಂಗ್ ದ ಸಾ, ಯು ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್. ಸೊ ವಾಟ್ ಹ್ಯಾಪನ್? ನೀವು ದೇವ್ರಿಗೆ ಏನು ಹೇಳೋದು? ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ಅಲ್ಟಿಮೇಟ್ಲಿ ಯುವರ್ ಸಾ ಇಟ್ ಸೆಲ್ಫ್ ಇಸ್ ನಾಟ್ ಶಾರ್ಪ್. ಸೊ ಯು ಹ್ಯಾವ್ ಟು ಶಾರ್ಪನ್ ಇಟ್. ಅಂದರೆ ಈ 6 ಒಂದು ಅಭ್ಯಾಸಗಳನ್ನ ಪ್ರತಿದಿನ ನಿಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ 20 ವರ್ಷಗಳಿಂದ ನಮ್ಮ ಸಾರುವಲ್ಲ ಅವಾಗ ಬರೋಕ್ಕೆ ಮುಂಚೆ 5 ವರ್ಷಗಳ ಕಾಲ ಒಂದು 200 ಸ್ಟಡಿ ಸರ್ಕಲ್ ಈ ಒಂದು ಬುಕ್ ಮೇಲೆ ಮಾಡಿದ್ದೀವಿ. ಬಿಲೀವ್ ಇಟ್ ಆರ್ ನಾಟ್. ಅದರದ್ದು ಆಡಿಯೋ ಕ್ಯಾಸೆಟ್ಗಳಿದೆ. ಮೇ ಬಿ somebody can convert into a CD or something. Okay, please take initiative. ಆವಾಗ ಬಂದಿತ್ತು ಈ ಟೈಮ್ ಮ್ಯಾನೇಜ್ಮೆಂಟ್ 15 years ಬ್ಯಾಕ್. ಏನು ಹೇಳ್ತಾರೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್, ಬಿಕಾಸ್ ದಿಸ್ ಇಸ್ ಆ್ಯಸ್ ಅ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಒಬ್ಬ ಉದ್ಯಮಿಯಾಗಿ, ಒಬ್ಬ ಇಂಡಸ್ಟ್ರಿಯಲಿಸ್ಟ್, ಅದೇ ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸು ನಾವೆಲ್ಲ ಮಾಡ್ಕೊಂಡಾಗ ಫಸ್ಟ್ ಟೈಮ್ ಎಂಟ್ರಪ್ರಿನರ್ಸ್ ನಾವೆಲ್ಲ ಯಾರು ಬ್ಯಾಕಿರಲಿಲ್ಲ. ಮೈ ಫಾದರ್ ವಾಸ್ ನಾಟ್, ಫಾದರ್ ವಾಸ್ ಗವರ್ಮೆಂಟ್ ಇಂಜಿನಿಯರ್. ಸೊ ವಾಟ್ ಹ್ಯಾಪನ್ಡ್ ಈಸ್ ವಿ ಹ್ಯಾಡ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸ್. ಬಟ್ ವಾಟ್ ವಾಸ್ ದ ಬೇಸಿಕ್ ಥಿಂಗ್ ವಾಸ್ ದ ಕರೇಜ್ ವಿ ಹ್ಯಾಡ್. ಸೊ ದೆನ್ ನೀವು ಹೇಳಿದಲ್ಲ ಟೈಮು ಏನೇನು, ನನಗೆ ಟೈಮ್ ಅಂದರೆ ಅದು, ಟೈಮ್ ಅಂದರೆ ಈಗಳಿಗೆ, ಟೈಮ್ ಅಂದರೆ ಹಣ. ಮಾರವಾಡಿ ಹತ್ರ ಹೋಗಿ ಟೈಮ್ ಅಂದರೆ ಏನು? ಟೈಮ್ ಇಸ್ ಮನಿ ಅಂತ. If you go to a labor ward and ask a ಹೆರಿಗೆ ಮಗು ಹಾಕ್ತಿರೋರಿಗೆ ಟೈಮ್ ಅಂದರೆ ಏನು ಅಂದರೆ ಇದು ಬಿಟ್ಬಿಟ್ರೆ ಸಾಕಪಟ್ಟ ಇದ್ರೆ ಸಾಕು. Go and ask a person who has lost a medal, Olympic medal, gold medal by 1 second. He will tell you the importance of time. Go and ask the people who have lost by one flight. Okay, he will tell you, time or ಮಾರವಾಡಿಕೆ ಟೈಮ್ ಇಸ್ ಮನಿ ಅಂತ. ಚೈನೀಸ್ ಗಾದೆ ಹೇಳುತ್ತೆ, ಯು ಕೆನಾಟ್ ಈಕ್ವೇಟ್ ಟನ್ಸ್ ಆಫ್ ಮನಿ ಟು ಟೈಮ್. ಯು ಕಾಂಟ್ ರಿಟರ್ನ್ 1 minute ಬ್ಯಾಕ್, ಬಟ್ ಐ ಕ್ಯಾನ್ ಗೆಟ್ ಬ್ಯಾಕ್ ಮೈ ಮನಿ, ನಾಟ್ ದ ಟೈಮ್. ಒನ್ಸ್ ಇಟ್ ಇಸ್ ಗಿವನ್, ಇಟ್ಸ್ ಗಾನ್. ದೆನ್ ದ ನೆಕ್ಸ್ಟ್ ಜನ್ರೇಷನ್ ಬಂತು. ದೆನ್ ಕೇಳಿ ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ನಾನು ಓದೋದೇ ಟೈಮ್ ಅಂತ. ಏನೋ ಟೈಮ್ ಅಂದರೆ ನಾನು ಓದ್ಕೊಳ್ಳೋದೇ ಟೈಮ್, ಆಟಗಾರನಿಗೆ ಆಟ ಆಡೋದೇ ಟೈಮ್, ಯೋಗ ಮಾಡ್ತಾ ಇದ್ದಾನೆ ಯೋಗ ಮಾಡೋದೇ ಟೈಮ್ ಅಂತಾನೆ, ಆ್ಯಕ್ಟಿಂಗ್ ಮಾಡೋದೇ ಆ್ಯಕ್ಟಿಂಗ್ ಮಾಡೋ ಟೈಮ್. ನಂದು 10 ಅವತಾರ ಅಂದರೆ 10 ಅವತಾರ ಟೈಮ್ ಅಷ್ಟೇ. ಈಗ 11ನೇ ಅವತಾರಕ್ಕೆ ಇಳಿದಿದ್ದೀನಿ ಫಿಲ್ಮ್. ಓಕೆ, ಸೊ ಹಾಗೆ ಒಬ್ಬರಿಗೂ ಒಂದು ಟೈಮ್ ಅಂತ ಇಟ್ಕೊಂಡಿರ್ತಾರೆ. ಆದರೆ ಇದು ಜನರೇಷನ್, ಇದು ನ್ಯೂ ಏಜ್ ಟೈಮ್ ಐ ಆಮ್ ಟಾಕಿಂಗ್. ಓಕೆ, ಇಟ್ಸ್ ಎ ನ್ಯೂ ಏಜ್ ಟೈಮ್. ವಾಟ್ ಆರ್ ದ ಓಲ್ಡ್ ಏಜ್? ಓಕೆ, ಓಲ್ಡ್ ಏಜ್ ಅಂದರೆ ಏನು? ಓಲ್ಡ್ ಏಜ್ ಅಂದರೆ ನನಗೆ ಇವತ್ತರೆಗೂ ಮೊನ್ನೆವರೆಗೂ ಒಂದು ಬುಕ್ ಇಟ್ಕೊಳ್ತಾ ಇದ್ದೆ, ನಾನು ಪರ್ಸನ್ ಬರ್ಕೋತಾ ಇದ್ದೆ ಅಲ್ವಾ. ಡೈರಿ ಇಟ್ಟಿದ್ರಲ್ವಾ, ಡೈರಿ ಇಟ್ಟಿರಲಿಲ್ವಾ, ಕ್ಯಾಲೆಂಡರ್ಗಳ ಮೇಲೆ ಮಾರ್ಕ್ ಮಾಡ್ತಿದ್ರಲ್ಲ. ಇವಾಗಲೂ ಮಾಡ್ತಾರೆ ಕೆಲವು ಓಲ್ಡ್ ಟೈಮರ್ಸ್. ಅಂದರೆ ಈಗೆಲ್ಲ ಮೊಬೈಲ್ಗಳು ಬಂದ್ಬಿಟ್ಟು ಅದರೊಳಗೆ ಎಲ್ಲ ಮಾಡ್ತಾರೆ. ಚೆಕ್ ಟು ಡೂ ಟುಡೇ ಚೆಕ್ ಲಿಸ್ಟ್ ಇತ್ತಲ್ಲ. ನನ್ನ ಮಗಳಿಗೂ ಯಾರು ಹೇಳ್ತಾ ಇದ್ದೆ ನಾನು, ಇಫ್ ಎಟ್ ಆಲ್ ಸಮಥಿಂಗ್ ಹ್ಯಾಸ್ ಲಿಟಲ್ ಸಕ್ಸಸ್ ಐ ಹ್ಯಾವ್ ಸೀನ್, ಇಟ್ ಈಸ್ ಬಿಕಾಸ್ ಆಫ್ ಲಿಸ್ಟಿಂಗ್. ಇಫ್ ಯು ಲಿಸ್ಟಿಂಗ್ ಮಾಡ್ಕೊಳ್ಳಿ, ನಿಮ್ಗೆ ಏನು ಬೇಕು
You don't have a list with you what you want. Even God cannot help you. ನೋಡಿ ಯೋಚನೆ ಮಾಡಿ, ಒಂದು ಶಾಪಿಂಗ್ ಮಾಲ್ಗೆ ಹೋಗ್ಬೇಕು ಅಂದರೆ ಯು ಗೋ ವಿತ್ ದ ಲಿಸ್ಟ್. ಏನು ಓದ್ತಿ ಸಿಕ್ಕಿದೆಲ್ಲ ತೊಗೊಂಡ್ಬರ್ತೀವಿ, ನೋ, ಗೋ ವಿತ್ ದ ಲಿಸ್ಟ್ ಆಫ್ ಥಿಂಗ್ಸ್ ಯು ಬೈ ಥಿಂಗ್ಸ್. ಹಾಗೆ ಈ ಗೋಲ್ಸು ಅಷ್ಟೇ, ಚೆಕ್ ಲಿಸ್ಟ್ಗಳು, ಡೈರಿಗಳು, ಕ್ಯಾಲೆಂಡರ್ಗಳು, ಆಲ್ ವರ್ ಓಲ್ಡ್ ಪ್ಯಾರಾಡೈಮ್ಸ್. ದೆನ್ ಪ್ರಯಾರಿಟೀಸ್ ಅಂತ ಹೇಳ್ತೀವಿ, ಇದು ಯಾವ ತೂಕ ಯಾವ್ದು ಜಾಸ್ತಿ ಇದೆ ಅದನ್ನು ಮಾಡ್ತೀವಿ ಫಸ್ಟು, ಆಮೇಲೆ ಎಕ್ಸಾಮ್ಗೆ ಓದೋದು ಫಸ್ಟು, ಆಮೇಲೆ ಇದು, ಆಮೇಲೆ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಹೆಲ್ತ್ ಇಂಪಾರ್ಟೆಂಟು, ಸೊ ಪ್ರಯಾರಿಟೈಸೇಷನ್ ಅಂತ ಸೆಕೆಂಡ್. ಸೊ ಆಲ್ ದೀಸ್ ಜನರೇಷನ್ ಬಿಟ್ಟು ಈಗ ಬಂದಿರೋ ಜನರೇಷನ್, ದಟ್ ವಾಟ್ ಯು ಆರ್ ಟಾಕಿಂಗ್ ಈಸ್ ವಾಟ್ ದ ಗ್ರೇಟ್ ರೆವಲ್ಯೂಷನ್ ಇನ್ NLP ಆ್ಯಂಡ್ ಇದರಲ್ಲಿ ಯಾವುದು ಸ್ಟೀವನ್ ಕೋವೆ ಹೇಳಿದ್ದಾರೆ, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಈಕ್ವಲ್ ಟು ಪೀಪಲ್ ಮ್ಯಾನೇಜ್ಮೆಂಟ್. We had to, because he has erased all the old paradigms. ಸಮಯ ಪ್ರಜ್ಞೆ ಅಂದರೆ ಏನು? ಮನುಷ್ಯರ ವ್ಯವಹಾರ. ಸಮಯ ನಿರ್ವಹಣೆ ಇಸ್ ಈಕ್ವಲ್ ಟು ಮಾನವರ ನಿರ್ವಹಣೆ. ನೋಡಿ ಎಷ್ಟು ಬ್ಯೂಟಿಫುಲ್. ಸಮಯ ನಿರ್ವಹಣೆ ಇಸ್ ಈಕ್ವಲ್ ಟು ಏನು? ಯಾಕಪ್ಪ ತಲೆ ಕೆಡಿಸ್ಕೊತೀಯ ಟೈಮ್ ಅಂತ? Don't worry about time. Do you have good relationship with them? Do you have good relationship with your employee? Do you have good relationship with your wife? Do you have good relationship with your children? And are you producing results? Why you worry about time? Watch good. Watch. So, ಈ ಇದೆಯಲ್ಲ, ಈ ವಾಚ್ ಅಂತ ಬಂತಲ್ಲ, ಈ ವಾಚ್, ದಿಸ್ ವಾಚ್ ಇಂದ ಬರೋಕ್ಕೆ ಮುಂಚೆಯಿಂದಲೂ ಇದೆ ಟೈಮ್ ನಾಯಿ. ಗ್ರೀಕಲ್ಲೆಲ್ಲ ಹೋಗಿ ಅವ್ರದೇ ಒಂದು ಕ್ಲಾಕ್ ಇದೆ. ಈಜಿಪ್ಟಲ್ಲಿ ನಾನು ವಾಟರ್ ಕ್ಲಾಕ್ ನೋಡಿದ್ದೀನಿ, ಮರಳಿಂದ ಮೇಲಿಂದ ಕೆಳಗೆ ಬೀಳೋದು 24 ಗಂಟೆಗೆ, ಅದು ಇದೆ. ಕೆಲವರು ನೆರಳುಗಳು ನೋಡ್ಕೊಂಡೇ ಮಾಡೋದು, ಹಳೆ ಕಾಲ. ಆಮೇಲೆ ಹಸುವೆ ಆಗಿದೆ ಅಂದರೆ ಮಧ್ಯಾಹ್ನ ಆಯಿತು ಅಂತ ಕೆಲವರು ಹಳೆ ಕಾಲ. ಆಲ್ ದ ಟೈಮ್ ದಿಸ್ has come about maybe 100 years back. ಇದು ಟೈಮ್ ಮ್ಯಾನೇಜ್ಮೆಂಟ್ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ ಇಷ್ಟು ವರ್ಷಗಳ ಕಾಲ. ಟೈಮ್ ಮ್ಯಾನೇಜ್ಮೆಂಟ್ ಇವಾಗ ಮೊಬೈಲಲ್ಲಿ ಟೈಮ್ ಇದೆ. ಯಾರು ನಾನು ವಾಚ್ ಇಲ್ಲಿ ಕಟ್ಟೇ ಇಲ್ಲ ಆ್ಯಕ್ಚುಲಿ, ಮೋಸ್ಟ್ಲಿ ಯಾರು ಕಟ್ಟಲ್ಲ ಈಗ ವಾಚ್. ಓಕೆ, ಸೊ ನಾನು ಕಟ್ಟದ ದಿವಸ ಭಾಳ 3-4 ವರ್ಷ ಆಗಿದೆ. ಸೊ ಇದು ನಿಂತೋಗಿದೆ ಎಲ್ಲಿ? ಈ ಒಂದು ಮೊಬೈಲಲ್ಲಿ ನಿನಗೆ ಇಡೀ 180 ದೇಶದ ಟೈಮ್ ತೋರಿಸುತ್ತದೆ, ಒಂದು ದೇಶದ. ಸೊ ಯು ಡೋಂಟ್ ನೀಡ್ ಸೊ ಟೈಮ್. ಆಮೇಲೆ ಟೈಮ್ ಈಸ್ ಈಕ್ವಲ್ ಟು ಪೀಪಲ್ ಮ್ಯಾನೇಜ್ಮೆಂಟ್ ಅಂದ್ಬಿಟ್ಮೇಲೆ ಅದು ಮನುಷ್ಯ ನಿರ್ವಹಣೆ ತಂದ್ಕೋಬೇಕು ತಾನೆ. ಈಗ ನನ್ನ ಎಂಪ್ಲಾಯಿ ಜೊತೆ ನನ್ನ ಸಂಬಂಧ ಸುಮಧುರವಾಗಿದ್ದರೆ ನನ್ನ ಕೆಲಸ ಬೇಗ ಆಗ್ತದೆ, ಬೇಗ ಲೇಟ್ ಆಗ್ತದೆ, ಬೇಗ ಆಗುತ್ತಾರೆ. Why you worry about this? So he says, wait. He says, put it aside, bring this. What is this? Compass. Diksuchi. What it shows? It shows direction. It shows the speed. It shows the direction. ಇದರಿಂದ ಬಿದ್ದು ವ್ಯಸನಿಗಳಾಗ್ತೀವಿ. ಎಷ್ಟು ಸತಿ ನೋಡ್ತೀವಿ ನನ್ನ ಮಗನ ಬಿಡುವಾಗ ನೋಡ್ತೀವಿ, ಈ ಟ್ರಾಫಿಕ್ ಸಿಗ್ನಲ್ ಇಷ್ಟಿದೆಯಾ ಅಂದರೆ ಗ್ಯಾಪ್ ಕರೆಕ್ಟ್ ಟೈಮ್ ಹೋಗ್ತೀವಿ. ಈಗ ನಾನು ನೋಡ್ತಿಲ್ಲ, ಮೊಬೈಲ್ ಆಗಬೇಕು, ಅವ್ನು ಹಿಂದೆ ಏನು ಹೇಳ್ತಾರೆ 8:30, 8:31, 8:32 ಅಂತ ಹೇಳ್ತಾ ಇರ್ತಾರೆ, ಕಮೆಂಟ್ ಹೊಡಿತಾ ಇರ್ತಾರೆ. ಸೊ ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್, ಸೊ ದಿಸ್ ಹ್ಯಾಸ್ ಟೇಕನ್ ಓವರ್. ಇದು ಒಂದು ಅಡಿಕ್ಷನ್. ದಿಸ್ ಇಸ್ ಕಾಲ್ಡ್ ಸ್ಪೀಡ್ ಅಡಿಕ್ಷನ್. ಸೊ ಸ್ಪೀಡ್ ಅಡಿಕ್ಷನ್ ಇರೋರಿಗೆ ಏನಾಗುತ್ತೆ ಅಂದರೆ, of course, you can't say absent ಆದ ಕೊಡ ಇಲ್ಲ, ಡೈಲಿ ಅಪ್ಡೇಟ್ ಆಗ್ತಾರೆ.